ಯಾರಿಗೆ ಬೇಕು ಪಾಪದವರಿಗೆ, ರಿಚ್ದವರಿಗೆ ಫ್ರೀ ಕೊಂಡೋಗಿ. ಇದೆಲ್ಲ ಮೆಟೀರಿಯಲ್, ಕೇಸಿಂಗ್ ಆಗಲಿ, ಕವರಿಂಗ್ ಆಗಲಿ, ಫಿಲ್ಲಿಂಗ್ ಆಗಲಿ, ಎಲ್ಲ ಓಲ್ಡ್ ಮೆಟೀರಿಯಲ್ ಇಂದ. ಟೈಲರ್ ಅಂಗಡಿಗಳಲ್ಲಿ ತ್ಯಾಜ್ಯವಾಗುವ ವೇಸ್ಟ್ ಬಟ್ಟೆ ಈಗ ಸಮಾಜ ಸೇವೆಯ ಸಾಧನವಾಗಿದೆ. ಮಂಗಳೂರಿನ ಮಹಿಳೆಯರ ತಂಡವೊಂದು ಈ ಬಟ್ಟೆಗಳನ್ನು ಮರುಬಳಕೆ ಮಾಡಿ ತಲೆದಿಂಬುಗಳನ್ನು ತಯಾರಿಸಿ ಸರ್ಕಾರಿ ಆಸ್ಪತ್ರೆಗಳು, ಆಶ್ರಮಗಳು ಹಾಗೂ ಅಗತ್ಯವಿರುವವರಿಗೆ ಉಚಿತವಾಗಿ ವಿತರಿಸುತ್ತಿದ್ದಾರೆ. ಪಳ್ನೀರ್ನ ಹೈಲ್ಯಾಂಡ್ ಆಸ್ಪತ್ರೆ ಸಮೀಪದ ಸಬ್ರೀನಾ ಬಿಟ್ಟೋ ಅವರ ನೇತೃತ್ವದ ನೀಡಲ್ ವರ್ಕ್ ಅಂಡ್ ಕ್ರಾಫ್ಟ್ ಸರ್ಕಲ್ ಆಫ್ ಮಂಗಳೂರು ಈ ಪರಿಸರ ಸ್ನೇಹಿ ಸೇವೆಯನ್ನ ನಡೆಸುತ್ತಿದೆ. ಟೈಲರ್ ಅಂಗಡಿಗಳಿಂದ ಸಂಗ್ರಹಿಸಿದ ವೇಸ್ಟ್ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿ ಕತ್ತರಿಸಿ ತಲೆದಿಂಬುಗಳಾಗಿ ರೂಪಿಸಲಾಗುತ್ತಿದೆ. ಈ ದಿಂಬುಗಳು ಆಸ್ಪತ್ರೆಗಳಲ್ಲಿ ಕೈಕಾಲು ಮುರಿದ ರೋಗಿಗಳಿಗೆ ಆಸರೆಯಾಗುವುದರ ಜೊತೆಗೆ ಸಾಮಾನ್ಯ ಸ್ಪಾಂಜ್ ದಿಂಬುಗಳಿಗಿಂತ ಹೆಚ್ಚು ಬಾಳಿಕೆ ಬರುತ್ತದೆ ಎಂದು ತಂಡದ ಪ್ರಮುಖರಾದ ಸಬ್ರೀನಾ ಬ್ರಿಟ್ಟೋ ಹೇಳುತ್ತಾರೆ. ಆಸ್ಪತ್ರೆಯಲ್ಲಿ ಕೈ ಮತ್ತು ಕಾಲ್ದು ನೋವಿದ್ರೆ ಫ್ರಮ್ ಯಾವುದೋ ಕಾರಣದಿಂದ ಯಾವಾಗಲೂ ಡಾಕ್ಟರ್ ಹೇಳ್ತಾ ಇರೋದನ್ನು ಸ್ವಲ್ಪ ಎತ್ತಿ ಇಡಿ ಹೇಳಿ. ಅದು ಆರ್ಡಿನರಿ ಪಿಲ್ಲೋದಲ್ಲಿ ಎತ್ತಿ ಇಟ್ಟರೆ ಅದು ನಮ್ಮ ಕೈದು ಕಾಲ್ದು ವೇಟ್ನಿಂದ ಅದು ಚಟ್ಟೆ ಆಗಿ ಹೋಗ್ತದೆ. ಸೊ ಇದು ಸ್ವಲ್ಪ ದಪ್ಪ ಮತ್ತು ಸ್ಟ್ರಾಂಗ್ ಮಾಡಿ ಇದನ್ನು ಪಿಲ್ಲೋ ಮಾಡ್ತೇವೆ. ಅದಕ್ಕೆ ಪಿಲ್ಲೋದು ಶೇಪ್ ಬೇರೆ ಇದೆ. ಇನ್ನೊಂದೇನೆಂದರೆ ಇದೆಲ್ಲ ಮೆಟೀರಿಯಲ್, ಕೇಸಿಂಗ್ ಆಗಲಿ, ಕವರಿಂಗ್ ಆಗಲಿ, ಫಿಲ್ಲಿಂಗ್ ಆಗಲಿ, ಎಲ್ಲ ಓಲ್ಡ್ ಮೆಟೀರಿಯಲಿಂದ. ಯಾವುದು ತುಂಬ ಕುಂಭ ಆಗಿದೆ ನಾವು ಅದು ಕಟ್ ಮಾಡಿ ಅದರ ಒಳಗೆ ತುಂಬಿಸ್ತೇವೆ. ಸೊ ನಮ್ಮ ಮ್ಯಾಂಗ್ಳೂರು ಲ್ಯಾಂಡ್ಫಿಲ್ ಸ್ವಲ್ಪ ಕಡಿಮೆ ಆಗಲಿ ಹೇಳಿ. ಇನ್ನೊಂದು ನಾವು ಯಂಗ್ ಮಕ್ಕಳಿಗೆ ಯಾಕೆ ಕರೆದು ಮಾಡ್ತೇವೆ ಅಂದರೆ ಉದ್ದೇಶ, ಈಗ ನಾವು ಪ್ರಾಯ ಆಗಿದೆ, ನಾವು ಪ್ಲ್ಯಾನೆಟನ್ನು ಹಾಳು ಮಾಡಿದ್ದೇವೆ. ಇವರಾದರೂ ಸ್ವಲ್ಪ ನಮಗಿಂತ ಮೋರ್ ಅಟೆನ್ಷನ್ ಪೇ ಮಾಡಿ ಸ್ವಲ್ಪ ಪ್ಲ್ಯಾನೆಟನ್ನು ಹೆಲ್ಪ್ ಮಾಡಲಿ ಹೇಳಿ. ಯಾರಿಗೆ ಬೇಕು ಪಾಪದವರಿಗೆ, ರಿಚ್ದವರಿಗೆ ಫ್ರೀ ಕೊಂಡೋಗಿ. ಈ ಕಾರ್ಯಕ್ಕೆ ರೋಶನಿ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ವಿದ್ಯಾರ್ಥಿಗಳು ಕೈಜೋಡಿಸಿದ್ದು ಸಮಾಜ ಸೇವೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ನಾವು ಯಾವಾಗಲೂ ಕ್ಲಾಸಲ್ಲಿಯೇ ಕಲಿತಾ ಇರ್ತೇವೆ, ಸಬ್ಜೆಕ್ಟ್ ಎಲ್ಲ ಅದೇ ಯಾವಾಗಲೂ ಕಲಿತಿರ್ತೇವೆ. ಆದರೆ ಹೀಗೆ ಬಂದು ಈಗ ಮ್ಯಾಮ್ನವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಅವರೊಟ್ಟಿಗೆ ಸೇರಿ ನಮಗೆ ಸಹ ಅವರೊಟ್ಟಿಗೆ ಹೆಲ್ಪ್ ಮಾಡಿ ತುಂಬ ಖುಷಿ ಆಗ್ತಿದೆ. ಇಲ್ಲದಿದ್ದರೆ ಯಾವಾಗಲೂ ಕ್ಲಾಸಲ್ಲಿ ಸಬ್ಜೆಕ್ಟ್ ಅದೇ ಯಾವಾಗಲೂ ಕಲಿಬೇಕು. ಆದರೆ ಹೀಗೆ ಫೀಲ್ಡಲ್ಲಿ ಬಂದು ವರ್ಕ್ ಮಾಡುವಾಗ ಹೊಸ ಆಪರ್ಚುನಿಟಿ ಸಿಕ್ಕಾಗ್ತದೆ. And it's really engaging activity. I've never done this before, so it's very exciting and comforting. ನೀವಿಲ್ಲಿ ನೋಡ್ತಾ ಇರುವ ಹಾಗೆ ನಮ್ಮ ಮಕ್ಕಳು ಇವತ್ತು ವಿಶೇಷ ಒಂದು ಕಾರ್ಯದಲ್ಲಿ, ಅಂದರೆ ಹಾಸ್ಪಿಟಲ್ನಲ್ಲಿರುವ ಪೇಷಂಟ್ಗಳಿರ್ಬೋದು ಅಥವಾ ಬೇರೆ ಬೇರೆ ವೃದ್ಧಾಪ್ಯದಲ್ಲಿರುವ ಜನರಿಗೆ ಒಂದು ತಲೆದಿಂಬು ಪಿಲ್ಲೋಸ್ಗಳು ಹೇಳುವಂಥದ್ದು ಅದಿಲ್ಲಿ ಮಾಡ್ತಾ ಇದ್ದೇವೆ. ಅದು ಯಾವುದರಿಂದ ಮಾಡೋದು ಹೇಳಿದರೆ, ನಾರ್ಮಲಿ ನಾವು ಶಾಪಿಗೆಲ್ಲ ಹೋದರೆ ರೆಡಿಮೇಡ್ ಸಿಗುವಂಥದ್ದು. ಬಟ್ ಇಲ್ಲಿ ಟೈಲರ್ಗಳ ಅಂಗಡಿಯಿಂದ ಏನು ವೇಸ್ಟ್ ಐಟಮ್ಸ್ಗಳಿವೆ, ವೇಸ್ಟ್ ಮೆಟೀರಿಯಲ್ಗಳದನ್ನು ನಮ್ಮ ಸ್ಟೂಡೆಂಟ್ಗಳೇ ಇಲ್ಲಿ ಬಂದು ಕಟ್ ಮಾಡಿಕೊಂಡು ಒಂದು ಸ್ಪೆಷಲ್ ರೀತಿಯಲ್ಲಿ ಕಟ್ ಮಾಡ್ತಾರೆ ಅದನ್ನು, ಮತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಟಿಚ್ ಮಾಡ್ತಾರೆ. ಸೊ ಇದು ಎಲ್ಲ ಜನರಿಗೊಂದು ಬೆನಿಫಿಟ್ ಆಗಬೇಕು. ಯಾಕೆಂದರೆ ನಾವು ಇಲ್ಲಿಯ ಬಂದ ಸ್ಟೂಡೆಂಟ್ಗಳು ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ ಸ್ಟೂಡೆಂಟ್ಗಳು ಮತ್ತು NSS ವಾಲಂಟಿಯರ್ಗಳು, ಅವರಿಗೆ ಪಠ್ಯೇತರ ಚಟುವಟಿಕೆಯಾಗಿ, ಯಾಕೆಂದರೆ ನಮಗೆ ಡೈಲಿ ನಾವು ಯೂನಿವರ್ಸಿಟಿಯಿಂದ ಬಂದ ಸಿಲೆಬಸ್ಸನ್ನೇ ನಾವು ಕೊಡ್ತೇವೆ. ಬಟ್ ಅದರಿಂದ ಅವರಿಗೆ ಮಾರ್ಕ್ಸ್ ಸಿಗ್ಬೋದು, ಬಟ್ ಆ್ಯಕ್ಚುಲಿ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅದು ಮುಖ್ಯವಾಗಿರ್ತದೆ. ಸೊ ಪ್ರತಿ ವಾರ ಇಂಥ ಒಂದು ಕಾರ್ಯದಲ್ಲಿ ನಾವು ಇನ್ವಾಲ್ವ್ ಆಗಿಕೊಂಡು ಸೊಸೈಟಿಗೆ ಏನಾದರೂ ಬೆನಿಫಿಟ್ ಕೊಡುವ ಹೇಳಿ ಅದೊಂದು ಉದ್ದೇಶದಿಂದ ಮಾಡಿರುವುದು. ಈ ತಂಡ ಈಗಾಗಲೇ ಸೈನಿಕರಿಗಾಗಿ ಉಣ್ಣೆಯ ಸ್ಕಾರ್ಫ್ಗಳು, ಮಕ್ಕಳಿಗಾಗಿ ಸಾವಿರಾರು ಬೊಂಬೆಗಳು, ಸ್ಕಲ್ ಕ್ಯಾಪ್ಗಳು ಹಾಗೂ ಆಶ್ರಮಗಳಿಗೆ ಬ್ಲಾಂಕೆಟ್ಗಳನ್ನು ತಯಾರಿಸಿ ವಿತರಿಸುವ ಮೂಲಕ ಸಮಾಜ ಸೇವೆಯಲ್ಲಿ ಮಾದರಿಯಾಗಿದೆ.